ಬಸವರಾಜ ಗುರುಜಿ, ಕಟ್ಟಕಡೆಯ ರಾಶಿ ಮೀನರಾಶಿಗೆ ಸಂಕ್ರಾಂತಿ ಭವಿಷ್ಯವನ್ನು ತಿಳಿಸಿ. ಮೀನರಾಶಿಯವರಿಗೆ 2024 ಸಂಕ್ರಾಂತಿಯ ಫಲಾಫಲ ನೋಡೋಕೆ ಹೋದಾಗ ಏಕಾದಶ ಸ್ಥಾನದಲ್ಲಿ ಸಂಕ್ರಮಣ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಈ ರಾಶಿಯವರಿಗೆ ಗುರುಬಲ ಇದೆ, ಜನ್ಮದಲ್ಲೇ ಇರತಕ್ಕಂಥ ರಾಹು ಗುರುಬಲ ಬೇರೆ ಇದೆ. ಹಾಗಾಗಿ ಈಗಾಗಲೇ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಆಶಾವಾದಿಗಳಾಗಿ ಜೀವನವನ್ನು ಕೂಡ ನಡೆಸ್ತಾ ಇರ್ತೀರಾ. ಇನ್ನು ಸಂಕ್ರಾಂತಿಯ ಫಲ ನೋಡೋಕೆ ಹೋದಾಗ ವೃತ್ತಿಯ ಬದಲಾವಣೆಯ ಯೋಗ, ವ್ಯಾಪಾರದಲ್ಲಿ ಬದಲಾವಣೆ, ವ್ಯಾಪಾರದಲ್ಲಿ ವಿಸ್ತರಣೆ ಆಗ್ತಕ್ಕಂಥ ಯೋಗ, ಆಕಸ್ಮಿಕ ಧನಲಾಭ ಆಗ್ತಕ್ಕಂಥದ್ದು, ಆಕಸ್ಮಿಕ ಕಾರ್ಯಸಿದ್ಧಿಗಳಾಗ್ತಕ್ಕಂಥದ್ದು, ಹೊಸ ಸಂಸ್ಥೆ ಸ್ಥಾಪನೆ ಮಾಡಬೇಕು, ಹೊಸ ಸಂಸ್ಥೆ ಕಟ್ಟಬೇಕು, ಅಥವಾ ಮಹಿಳೆಯರೇ ಆಗಲಿ ಏನಾದರೂ ಒಂದು ಹೊಸದಾದ ಒಂದು ವ್ಯಾಪಾರ ಮಾಡಬೇಕು ಅಂತಕ್ಕಂಥವ್ರಿಗೆ ಇದು ಡಬಲ್ ಡಮಾಕ ಶುಭ ಕಾಲ. ಮೀನರಾಶಿಯವರಿಗೆ ಗುರುಬಲ ಬೇರೆ ಇದೆ, ಗುರು ಬೇರೆ ನೇರ ಸಂಚಾರ. ಕೆಲವು ದಿನ ಹಿಂದೆ ಗುರು ವಕ್ರಿಯಾಗಿದ್ದ, ರಾಹು ಜನ್ಮದಲ್ಲೇ ಇದ್ದಾನೆ. ಆತುರದ ನಿರ್ಧಾರ ಬೇಡ, ಕೋಪ ಬೇಡ, ಬೇರೆಯವರ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಡಿ, ಶ್ಯೂರಿಟಿ ಹಾಕಬೇಡಿ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಮುಂಜಾಗ್ರತೆಯಾಗಿ, ಅಂದರೆ ಎಲ್ಲೋ ಒಂದು ಕಡೆ ಮುಂದಾಲೋಚನೆ ಇಟ್ಕೊಂಡು ನಡೆಸಿದ್ದೆ ಆದರೆ ತುಂಬಾನೇ ಒಳ್ಳೇದಾಗ್ತಕ್ಕಂಥ ಯೋಗ ಇರುತ್ತೆ. ಒಪ್ಪಂದಗಳು ಬರ್ತವೆ, ಹಿತಶತ್ರುಗಳು ಮಿತ್ರರಾಗ್ತಾರೆ, ಬಂಧುಗಳ ಒಂದು ಒಳ್ಳೆಯ ಅನ್ಯೋನ್ಯತೆ ಇರತಕ್ಕಂಥದ್ದು, ಮಕ್ಕಳ ಪ್ರಗತಿ ಇರತಕ್ಕಂಥದ್ದು, ಕುಟುಂಬದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು, ಆಸ್ತಿಯ ಕಲಹ ಬಹಳ ಚೆನ್ನಾಗಿರ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇರ್ತಕ್ಕಂಥದ್ದು ಕೂಡ ಇದೆ. ವೃತ್ತಿ ಜೀವನ ಹೇಗೆ? ಸಂಕ್ರಾಂತಿಯ ಫಲ ನೋಡೋಕೆ ಹೋದಾಗ ಮೀನರಾಶಿಯವರಿಗೆ ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ವೃತ್ತಿ ಜೀವನದಲ್ಲೂ ಎಲ್ಲವೂ ಕೂಡ ಚೆನ್ನಾಗಿರ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ. ಆರೋಗ್ಯ ಹೇಗೆ? ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಇದು ಕಣಕಾಲು ಅಂತ ಹೇಳುತ್ತೆ, ಮೊಣಕಾಲು, ಪಾದಗಳು ಅಂತ ಹೇಳುತ್ತೆ. ಪರಿಹಾರ ಅಂತ ಹೇಳಿದಾಗ ತಂದೆ ತಾಯಿಗಳ ಪಾದಗಳಿಗೆ ನಮಸ್ಕಾರ, ಪಾದ ಪೂಜೆ ಮಾಡೋದು, ಅಯ್ಯಪ್ಪ ದಾರಿಗಳಿಗೆ ಅವ್ರಿಗೆ ಪಾದ ಪೂಜೆ, ಅಥವಾ ಅವರ ಯಾತ್ರೆಗೆ ಆಗುವಷ್ಟು ಅನುಕೂಲ ಮಾಡಿಕೊಡೋದು. ಅದ್ರ ಜೊತೆಗೆ ಬೇಳೆಗಳನ್ನ ದಾನ. ಹಾಗೇನೆ ಎಕ್ಕೆಯ ಗಿಡ ಅಂತ ಏನಿರುತ್ತೆ, ಆ ಎಕ್ಕೆಯ ಗಿಡಕ್ಕೆ ಪೂಜೆ ಮಾಡಿ. ಪರಿಹಾರ ಮಂತ್ರ ಸಾಕ್ಷಾತ್ ನವಗ್ರಹಗಳ ಪರಿಪೂರ್ಣ ಮಂತ್ರವನ್ನು ಹೇಳ್ಕೊಂಡಾಗ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ, ಈ ರೀತಿ ನವಗ್ರಹ ಮಂತ್ರ ಹೇಳ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ.